ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ OBC ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಅದನ್ನು ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ SSP ಅಪ್ಲಿಕೇಶನ್ ಹಾಕಿದಂತಹ SC ವಿದ್ಯಾರ್ಥಿಗಳಿಗೆ, ST ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿತ್ತು. OBC ವಿದ್ಯಾರ್ಥಿಗಳಿಗೆ ಒಬ್ಬರಿಗೂ ಕೂಡ ಅಮೌಂಟ್ ಬಂದಿರಲಿಲ್ಲ. ಫೈನಲಿ OBC ವಿದ್ಯಾರ್ಥಿಗಳಿಗೆ ಕೂಡ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ವಿತ್ ಪ್ರೂಫು ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫೆಬ್ರವರಿ 15ಕ್ಕೆ OBC ಸ್ಕಾಲರ್ಶಿಪ್ ಲಾಸ್ಟ್ ಡೇಟು ಮುಗ್ದೋಗಿತ್ತು. ಮತ್ತೆ ಅದು ಎಕ್ಸ್ಟೆಂಡ್ ಆಗಿರಲಿಲ್ಲ. ಮತ್ತು ಅಪ್ಲಿಕೇಶನ್ ಹಾಕಿದವ್ರಿಗೆ ಅಮೌಂಟ್ ಕೂಡ ಬಂದಿರಲಿಲ್ಲ. ತುಂಬ ಜನ ಕೇಳ್ತಿದ್ರಿ ಯಾವಾಗ ಬರ್ಬೋದು ಮತ್ತು ಈ ವರ್ಷ ಬರುತ್ತಾ ಬರೋದಿಲ್ವಾ ಅಂತ. ಒಂದಷ್ಟು ಜನಕ್ಕೆ ಡೌಟ್ ಕೂಡ ಇತ್ತು, ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟು ಬರೋದು ಡೌಟು. ಬರೋ ಅಮೌಂಟ್ ಎಲ್ಲ ಗೃಹಲಕ್ಷ್ಮಿ ಸ್ಕೀಮ್ಗಳಿಗೆ ಅಥವಾ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಾಕಿದ್ದಾರೆ. ಅಮೌಂಟ್ ಬರೋದು ಚಾನ್ಸಸ್ ಕಮ್ಮಿ ಅಂತ. ಬಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ, ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದು ಕ್ಯಾನ್ಸಲ್ ಆಗಲ್ಲ, ಬಂದೇ ಬರುತ್ತೆ, ವೆಯ್ಟ್ ಮಾಡಿ, ಸ್ವಲ್ಪ ದಿನದಲ್ಲೇ ಬರುತ್ತೆ ಅಂತ. ಫೈನಲಿ ಅಮೌಂಟ್ ಅಂತೂ ಬಂದಿದೆ. ನಿನ್ನೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ಅಕೌಂಟ್ಗೂ ಕೂಡ ಅಮೌಂಟು ನಿನ್ನೆನೇ ಜಮೆ ಆಗಿದೆ. ಅಪ್ಲಿಕೇಶನ್ ಹಾಕಿದ ಮೇಲೆ ಅವರಿಗೆ ಅಪ್ಲಿಕೇಶನ್ ಅಪ್ರೂವ್ ಅಂತ ಬರ್ತಿತ್ತು ಮತ್ತು ಎಲಿಜಿಬಲ್ ಕೂಡಲೂ ಎಸ್ ಅಂತ ಬರ್ತಿತ್ತು. ಅಮೌಂಟ್ ಶೋ ಕೂಡ ಆಗ್ತಿರಲಿಲ್ಲ, ಅಮೌಂಟ್ ಅಕೌಂಟ್ಗೂ ಬಂದಿರಲಿಲ್ಲ. ಬಟ್ ವಿತಿನ್ ಒಂದು ವೀಕಲ್ಲಿ ಎಲೆಕ್ಷನ್ ರಿಸಲ್ಟ್ ಎಲ್ಲ ಆಗಿತ್ತಲ್ವಾ, ರೀಸೆಂಟಾಗಿ ಒಂದು 10-15 ದಿನದಲ್ಲಿ ಎಲ್ಲ ಪ್ರೋಸೆಸ್ಸು ಕಂಪ್ಲೀಟ್ ಆಗಿ ಅಕೌಂಟ್ಗೆ ಹಣ ಕೂಡ ಬಂದುಬಿಟ್ಟಿದೆ. ಈಗಾಗಲೇ ತುಂಬ ಜನ ಅಮೌಂಟ್ನ ರಿಸೀವ್ ಮಾಡಿದ್ದಾರೆ. ಈ ವಿಡಿಯೋ ನೋಡ್ತಿರೋರು ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ನಿನ್ನೆ ಬಹಳಷ್ಟು ವಿದ್ಯಾರ್ಥಿಗಳು ಅಮೌಂಟ್ ಬಂದಿದೆ ಅಂತ ತಿಳಿಸಿದರು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾನೇ ಕೂಡ ಅಪ್ಲಿಕೇಶನ್ ಹಾಕಿದ್ದೆ, ಅದರಿಂದ ಅವರು ನನಗೆ ಅಮೌಂಟ್ ಬಂದಿದೆ ಅಂತ ಇನ್ಫಾರ್ಮೇಷನ್ ತಿಳಿಸಿದರು. ನೀವು ಬೇಕಿದ್ದರೆ ನಿಮ್ಮ SSP ಲಾಗಿನ್ ಐಡಿಯಲ್ಲಿ ಲಾಗಿನ್ ಆಗಿ ಚೆಕ್ ಮಾಡಬಹುದು. ನಾನು ಯಾರ್ಯಾರು ಅಮೌಂಟ್ ಬಂದಿದೆ ಅಂತ ಹೇಳಿದ್ದಾರೆ ಅವ್ರದ್ದು ಸ್ಕ್ರೀನ್ಶಾಟ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಇದರಲ್ಲಿ ಬಹಳಷ್ಟು ಜನ ಅಮೌಂಟ್ ಬಂದಿದೆ, ನನಗೆ ನಿನ್ನೆ ರಿಸೀವ್ ಆಗಿದೆ ಅಂತ ತಿಳಿಸಿದ್ದಾರೆ. ಅದರಲ್ಲಿ ಕೆಲವರಿಗೆ 8,000 ಬಂದಿದ್ದರೆ ಕೆಲವರಿಗೆ 13,000 ರೂಪಾಯಿ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ಇದೆಲ್ಲ OBC ಸ್ಟೂಡೆಂಟ್ಸ್ಗಳದ್ದು. ಯಾರ್ದು ಪೆಂಡಿಂಗ್ ಇತ್ತು, ಯಾರಿಗೆ ಅಮೌಂಟ್ ಬಂದಿರಲಿಲ್ಲ ಅಂತಹ OBC ವಿದ್ಯಾರ್ಥಿಗಳಿಗೆ ಮಾತ್ರ ಬಂದಿದೆ. ನಿಮ್ಮ ಸ್ಟೇಟಸ್ನ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಮೌಂಟ್ ಬಂದಿದೆಯೋ ಇಲ್ವೋ, ಅಪ್ರೂವ್ ಆಗಿದೆಯೋ ರಿಜೆಕ್ಟ್ ಆಗಿದೆಯೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಶೋ ಆಗ್ತಿದೆ ಮತ್ತು ಎಲಿಜಿಬಲ್ ಎಸ್ ಅಂತ ಇದೆ ಅಂದರೆ ವೆಯ್ಟ್ ಮಾಡಿ. DBT ಪುಸ್ಟ್ ಅಂತ ಇದ್ರೂ ಬರುತ್ತೆ, ವೆಯ್ಟ್ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಸ್ಟೇಟಸ್ ಏನು ಬರ್ತಿದೆ ಅನ್ನೋದೇ ಮುಖ್ಯವಾಗಿರುತ್ತೆ. ನಿಮ್ಮ SSP ಸ್ಟೇಟಸಲ್ಲಿ ಏನಾದರೂ ರಿಜೆಕ್ಟ್ ಅಂತ ಬಂದಿತ್ತು ಅಂದರೆ ನೀವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಅಪ್ರೂವ್ ಆಗಿದೆ, ಎಲಿಜಿಬಲ್ ಅಂತ ಇದೆ, ಅಮೌಂಟ್ ಶೋ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅಮೌಂಟ್ ಬರುತ್ತೆ, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ನಿಮಗೆ ರಿಜೆಕ್ಟ್ ಆಗಿದೆ ಅಂದರೆ ಮಾತ್ರ ವರಿ ಮಾಡಬೇಕು, ಬೇರೆ ಯಾವುದಕ್ಕೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಯಾರು ಅಪ್ಲಿಕೇಶನ್ ಹಾಕಿಲ್ವೋ ಅಂಥವ್ರಿಗೆ ಬೇರೆ ಏನಾದ್ರು ಚಾನ್ಸಸ್ ಇದೆಯಾ ಅಂದರೆ ನಿಜ ನಿಮಗೆ ಯಾವುದೇ ರೀತಿ ಚಾನ್ಸಸ್ ಇಲ್ಲ. ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗೋದ್ರ ಬಗ್ಗೆ ಸ್ಟಿಲ್ ಯಾವುದೇ ರೀತಿ ಮಾಹಿತಿನ ನಮಗೆ ಡಿಪಾರ್ಟ್ಮೆಂಟ್ ಅವರು ತಿಳಿಸಿರೋದಿಲ್ಲ. ಮತ್ತು ಫೆಬ್ರವರಿ 15 ಕೊನೆಯ ದಿನಾಂಕ ಆಗಿರೋದು, ಮತ್ತು ಅದು ಎಕ್ಸ್ಟೆಂಡ್ ಕೂಡ ಆಗಿಲ್ಲ. ಇದಿಷ್ಟು ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನ್ನು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಮಾಹಿತಿಗೋಸ್ಕರ ನಮ್ಮ ಜನಸಮಯ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ಇದೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.